ಶಿಕ್ಷಣದ ಬೆಳೆದು ಅತ್ಯಂತ ಕಹಿ, ಆದರೆ ಅದರ ಫಲ ಜೇನಿಗಿಂತಲೂ ಸಿಹಿ. ಇಡೀ ಜಗತ್ತನ್ನೇ ಬದಲಾಯಿಸಲು ಬಳಸಬಹುದಾದ ಅತ್ಯಂತ ಶಕ್ತಿಶಾಲಿ ಅಸ್ತ್ರ ಶಿಕ್ಷಣ. ಯಾರೂ ಕದಿಯದ ಆಸ್ತಿ ಶಿಕ್ಷಣ. ಹಣ ಆಸ್ತಿ ಕದಿಯಬಹುದು, ಆದರೆ ವಿದ್ಯೆ ಯಾರಿಂದಲೂ ಕದಿಯೋಕ್ಕೆ ಸಾಧ್ಯವಿಲ್ಲ. ಶಿಕ್ಷಣ ಎಂದರೆ ವಿದ್ಯೆ ಮಾತ್ರ ಅಲ್ಲ, ಜೊತೆಗೆ ವಿನಯ, ವಿಧೇಯತೆ ಹಾಗೂ ಸಮಾಜದಲ್ಲಿ ಹೇಗಿರಬೇಕು ಅಂತ ಅರಿತುಕೊಳ್ಳುವುದೇ ಶಿಕ್ಷಣ. ಎಲ್ಲರಿಗೂ ಧನ್ಯವಾದಗಳು. My name is Hitamshi. I am studying second standard. I am telling now Bhagavad Gita 12ನೇ ಅಧ್ಯಾಯ first 5 ಶ್ಲೋಕಸ್. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ ಭಗವದ್ಗೀತಾ ಅಥ ದ್ವಾದಶೋಧ್ಯಾಯಃ ಭಕ್ತಿಯೋಗಃ. ಅರ್ಜುನ ಉವಾಚ ಏವಂ ಸತತಯುಕ್ತಾಯೇ ಭಕ್ತ್ಯಾ ಸ್ವಾಂ ಪರ್ಯುಪಾಸತೆ ಚಾಪ್ಯಕ್ಷರಮನಿರ್ದೇಶಂ ಅವ್ಯಕ್ತಂ ಪರ್ಯುಪಾಸತೆ. ಶ್ರೀ ಭಗವಾನುವಾಚ ಮಯ್ಯಾವೇಶ ಮನೋ ಯೇ ಮಾಂ ನಿತ್ಯಯುಕ್ತಾ ಉಪಾಸತೆ ಶ್ರದ್ಧಯಾ ಪರಯೋಪೇತಾಃ ತೇ ಮೇ ಯುಕ್ತತಮಾ ಮತಾಃ. ಏತಕ್ಷರಮನಿರ್ದೇಶಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರಾಗಮಚಿಂತ್ಯಂ ಚ ಕುರುತಸ್ಥಮಚಲಂ ಧ್ರುವಂ ಸಂನಿಯಮ್ಯೇಂದ್ರಿಯಗ್ರಾಮಂ ಸರ್ವತ್ರ ಸಮಬುದ್ಧಯಃ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತ ಹಿತೇ ರತಃ. ಕ್ಲೇಶೋ ವಿಗತರಸ್ತೇಷಾಂ ಅವ್ಯಕ್ತ ಸಕ್ತಚೇತಸಾಂ ಅವ್ಯಕ್ತಾ ಹಿ ಗತಿರ್ದುಃಖಂ ದೇಹವದ್ವಿರಾವಾಪ್ಯತೆ. ಥ್ಯಾಂಕ್ ಯು. ಎರಡನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದಿನ ರಸಪ್ರಶ್ನೆಗಳು. ಕನ್ನಡ ನಾಡಿನ ಜೀವನದಿ ಯಾವುದು? ಸರಿಯಾದ ಉತ್ತರ ಕಾವೇರಿ. ಕಾವೇರಿ ನದಿ ಎಲ್ಲಿ ಹುಟ್ಟಿದೆ? ಸರಿಯಾದ ಉತ್ತರ ತಲಕಾವೇರಿ. ಕಾವೇರಿ ನದಿಯ ದೊಡ್ಡ ಅಣೆಕಟ್ಟಿನ ಹೆಸರೇನು? ಸರಿಯಾದ ಉತ್ತರ KRS ಡ್ಯಾಂ. ಏಷ್ಯಾ ಖಂಡದ ಪ್ರಥಮ ವಿದ್ಯುತ್ ಉತ್ಪಾದನಾ ಕೇಂದ್ರ ಯಾವುದು? ಸರಿಯಾದ ಉತ್ತರ ಶಿವನ ಸಮುದ್ರ. ಕಾವೇರಿ ನದಿ ಹರಿದು ಕೊನೆಗೆ ಎಲ್ಲಿ ಸೇರುತ್ತದೆ? ಸರಿಯಾದ ಉತ್ತರ ಬಂಗಾಳ ಕೊಲ್ಲಿ. ಧನ್ಯವಾದಗಳು. ನನ್ನ ಹೆಸರು ಅನೀಶ. ನಾನು 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಈ ದಿನ ಕನ್ನಡ ವರ್ಣಮಾಲೆಯ ಬಗ್ಗೆ ಹೇಳುತ್ತಿದ್ದೇನೆ. ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ. ಸ್ವರಗಳು 13, ಯೋಗವಾಹಗಳು 2, ವ್ಯಂಜನಗಳು 34, ವರ್ಗೀಯ ವ್ಯಂಜನಗಳು 25, ಅವರ್ಗೀಯ ವ್ಯಂಜನಗಳು 9. ಧನ್ಯವಾದಗಳು. ಶುಭೋದಯಗಳು. ನನ್ನ ಹೆಸರು ಲಿಪಿಕಾ ಎಂ. ನಾನು 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದಿನ ಪ್ರಮುಖ